ಕರ್ನಾಟಕ ರಾಜ್ಯದ ಒಂದು ಸಂಜಾನ್ ಆಂಬುಲೆನ್ಸ್ ಬ್ರಿಗೇಡ್ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಚುನಾವಣೆ ನಡೀತಾ ಇದೆ. ಆ ಚುನಾವಣೆನ ಕೋರ್ಟ್ ಮುಖಾಂತರ ಇವತ್ತು ಏನು ಕೋರ್ಟ್ ಆದೇಶ ಕೊಟ್ಟಿದೆ ಆ ಆದೇಶದ ಪ್ರಕಾರ ನಾವು ಇಲ್ಲಿ ಚುನಾವಣೆ ಮಾಡಕ್ಕೆ ಬಂದಿದ್ದೀವಿ. ಆದರೆ ಇಲ್ಲಿ ಚುನಾವಣೆ ಅಧಿಕಾರಿ ಏಕಪಕ್ಷೀಯವಾಗಿ ಆತ ಒಂದು ಏನು ವೋಟರ್ ಲಿಸ್ಟ್ನ ವಿತೌಟ್ ಫೋಟೋ ವೋಟರ್ ಲಿಸ್ಟ್ನ ಮಾಡದೆ ಆತ ಚುನಾವಣೆ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಆತ ನಾನು ಮಾಡೋದೇ ಹಿಂಗೆ ಮಾಡೋದು ಅಂತೇಳಿ ನಮಗೆ ಬೆದರಿಕೆ ಆಗ್ತದೆ. ನಾನೊಬ್ಬ ಕ್ಯಾಂಡಿಡೇಟ್ ಆಗಿ ನಾನು ಕೇಳಕ್ಕೆ ಅಧಿಕಾರ ಇಲ್ವಾ ಅವ್ರ ಹತ್ರ? ನಾನು ಕೇಳಿದ್ದೀನಿ ಆ ಚುನಾವಣೆ ಅಧಿಕಾರಿನ. ನೋಡಿದ್ರೆ ನನ್ನ ಮೇಲೆ ಹೊಡೆಯೋದಕ್ಕೆ ಬರ್ತಾ ಇದ್ದಾರೆ, ಹೊಡೆಯೋದಕ್ಕೆಲ್ಲ ಬರ್ತಾ ಇದ್ದಾರೆ. ಯಾವ ರೀತಿ ನ್ಯಾಯ ಇದು? ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಏನಾದ್ರು ಇಂಥ ಒಂದು ವ್ಯವಸ್ಥೆ ಇದೆಯಾ ಇವ್ರು ಇಷ್ಟಕ್ಕೂ ಮಾಡೋದಿಕ್ಕೆ? ನೋಡಿ, ನೀವೇ ಹೋಗಿ ನೋಡಿ, ಆ ಟೇಬಲ್ ಮೇಲೆ ಚುನಾವಣೆ ವೋಟರ್ ಲಿಸ್ಟ್ ಇದೆ. ಚುನಾವಣೆ ವೋಟರ್ ಲಿಸ್ಟ್ ಅಲ್ಲಿ ಯಾರು ಒಂದು ಫೋಟೋನು ಇಲ್ಲ, ಏನೂ ಇಲ್ಲ ಅಂತ ಚುನಾವಣೆ ಪಟ್ಟಿನ ಇಟ್ಕೊಂಡು ಇವ್ರು ಚುನಾವಣೆ ಮಾಡಕ್ ಬಂದಿದ್ದಾರೆ. ಯಾವ ರೀತಿ ಇವ್ರು ಚುನಾವಣೆ ಮಾಡಕ್ ಬಂದಿದ್ದಾರೆ? ನಾವು ಕೇಳಿದ್ರೆ ನೀವು ಆಚೆ ಹೋಗಿ ಅಂತಾರೆ ಒಬ್ಬ ಕ್ಯಾಂಡಿಡೇಟ್ನ. ಎಂತ ಎಲೆಕ್ಷನ್ ಅಧಿಕಾರಿ ಈತ ಎಂತ ಎಲೆಕ್ಷನ್ ಅಧಿಕಾರಿ? ಅಬ್ಜೆಕ್ಷನ್ ಕೊಡಿ ಅಂತಾರೆ. ಯಾವ ರೀತಿಯಲ್ಲಿ ನಾನು ಕೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡಿಬೇಕಾದ್ರೆ ಫೋಟೋ, ಹೆಸರು ಮತ್ತೆ ವಿಳಾಸ ಇರುತ್ತೆ. ಇವ್ರು ಬರೀ ಈ ನೋಡಿ, ಈ ವೋಟರ್ ಲಿಸ್ಟ್ ಅಲ್ಲಿ ಇದು ವೋಟರ್ ಲಿಸ್ಟ್, ಇದರಲ್ಲಿ ಬರೀ ಹೆಸರು ವಿಳಾಸ ಇದೆ. ಈ ಶಿವಕುಮಾರ್ ಅನ್ನೋನು ಯಾರೋ 10 ಜನ ಇರ್ತಾರೆ. ಅವ್ನು ಯಾವ್ದೋ ಶಿವಕುಮಾರ್ ಅಂತ ಬಂದು ತೋರಿಸ್ಬಿಟ್ರೆ ಓಟ್ ಹಾಕಕ್ಕಾಗತ್ತಾ? ನಮ್ಗೆ ಗೊತ್ತಾಗತ್ತಾ? ನಮ್ಗೆ ನೋಡಿ, ನೀವೇ ನೋಡಿ, ಇದನ್ನ ಇಟ್ಕೊಂಡು ಇವರು ಚುನಾವಣೆ ಮಾಡಕ್ ಬಂದಿದ್ದಾರೆ. ಇವರು ಇರೋದು ಕ್ಯಾಂಡಿಡೇಟ್ ಅಷ್ಟೇ ಒಂದು ಲೆಟರ್ ಕೊಟ್ಟಿದ್ದಾರೆ. ಒಂದು ನಮ್ಗೆ ಮೀಟಿಂಗ್ಸ್ ಯಾರನ್ನು ಕರೆದಿಲ್ಲ. ಒಂದು ಮೀಟಿಂಗ್ ಕರೀದೆ ಇವರು ಮನೆಗೆ ಲೆಟರ್ ಕಳಿಸಿದ್ರು. ಈ ತರ ಚುನಾವಣೆ ನಾವು ನಿಮ್ಗೆ ಕೋರ್ಟಿಂದ ಆದೇಶ ಆಗಿದೆ, ನಿಮ್ಗೆ ಬನ್ನಿ ಅಂತೇಳಿ. ನಮ್ಗೆ ವಿಚಾರಗಳೇ ಗೊತ್ತಿಲ್ಲ. ಲಾಸ್ಟ್ ಡೇಟ್ ಅಂತೇಳಿ ಬಂದು ನಾಮಿನೇಷನ್ ಮಾಡಿದ್ವಿ. ಒಂದೇ ಚುನಾವಣೆ ಪ್ರಕ್ರಿಯೆ 21 ದಿನ. ಯಾವುದೇ ಚುನಾವಣೆ ಆಗಿರ್ಲಿ 21 ದಿನ ಪ್ರಕ್ರಿಯೆ. ಆದ್ರೆ ಇವರು 1 ವಾರದಲ್ಲಿ ಚುನಾವಣೆನ ರೆಡಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಇವರು 1 ವಾರದಲ್ಲಿ? ಯಾವ್ದಿದು ಆದೇಶ? ಯಾವ್ದಿದು ಕಾನೂನು? ಯಾವ ರೀತಿ? ನಮ್ಗೆ ನ್ಯಾಯ ಬೇಕು. ನ್ಯಾಯ ಇಲ್ಲ ಅಂದ್ರೆ ನಾವ್ ಯಾರು ಇಲ್ಲಿ ಬರಲ್ಲ, ಇಲ್ಲಿ ಧರಣಿ ಕುತ್ಕೊಳ್ತೀವಿ. ಇವಾಗ ನಮ್ಗೆ ಅವರು ಇಲ್ಲ, ನಾನು ಚುನಾವಣೆ ಹಿಂಗೆ ಮಾಡೋದು ಅಂತೇಳಿ ಏಕಾಏಕಿ ಅವರು ಹಿಂಗೆ ಹೇಳ್ತಾ ಇದ್ದಾರೆ. ನಮ್ಮನ್ನ ಒಡೆಯೋದಕ್ಕೆ ಬರ್ತಾ ಇದ್ದಾರೆ. ಕೈವಾಡ ಸುಮಾರು ಜನಗಳದಿದೆ. ಅಯ್ಯೋ, ನಮ್ಗೆ ಯಾಕೆ ಹೆಸರುಗಳು ನಮ್ಗೆ ಬೇಕು? ಅವ್ರ ಚುನಾವಣೆ ಅಧಿಕಾರಿ ಕೇಳಿ ಯಾರ್ಯಾರ್ದಿದ್ರಲ್ಲಿ ಕೈವಾಡ ಇದೆ ಅಂತೇಳಿ, ಯಾರು ಕೈಗೊಂಬೆ ಕುಣಿತಾ ಇದಾರೆ ಅಂತ ಚುನಾವಣೆ ಅಧಿಕಾರಿನ ಕೇಳಿ. ನಮ್ಗೇನ್ ಗೊತ್ತು? ಚುನಾವಣೆ ಅಧಿಕಾರಿ ಅಲ್ಲಿದ್ದಾರೆ ನೋಡಿ, ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿ. ನಾವು ನ್ಯಾಯಯುತವಾಗಿ ಕೇಳ್ತಾ ಇದ್ದೀನಿ. ನನ್ನ ವೋಟರ್ ಲಿಸ್ಟ್ ಅಲ್ಲಿ ಫೋಟೋ ಇಲ್ಲದೆ ಇವತ್ತು ಮಾಡ್ತಾ ಇದ್ದಾರೆ. ಯಾರೋ ವ್ಯಕ್ತಿ, ಇನ್ನೊಬ್ಬ ರಮೇಶೋ ಸುರೇಶೋ ಯಾರೋ ಬಂದು, ಅವರು 1000 ಜನ 1,00,000 ಜನ ರಮೇಶ್ ಇರ್ತಾರೆ. ಆ ರಮೇಶ್ ಯಾರೋ ಬಂದು ನಾನೇ ರಮೇಶ್ ಅಂದ್ರೆ ಹೆಂಗ್ ಓಟ್ ಕೊಡಕ್ಕಾಗತ್ತೆ ನಾವು? ಅದೇ ನಮ್ಮ ಸಂಸ್ಥೆದಲ್ಲಿ ಫೋಟೋ ಕಾಪಿ ವಿತ್ ಎಲ್ಲ ರೆಕಾರ್ಡ್ಸು ಇದೆ. ಅದನ್ನ ತಗೊಂಡ್ ಬನ್ನಿ ಅಂತ ಕೇಳಿದ್ರೆ ಇವ್ರು ತಗೊಂಡ್ ಬರ್ತಾ ಇಲ್ಲ. ನಮ್ಗೆ ರಿಟರ್ನಿಂಗ್ ಅಲ್ಲಿ ಕೊಡಿ ಅಂದ್ರೆ ರಿಟರ್ನಿಂಗ್ ಅಲ್ಲಿ ಕೊಡ್ತಾ ಇಲ್ಲ. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಇವರು? ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಧಿಕಾರ ಬೇಕಂತ ಚುನಾವಣೆ ಅಧಿಕಾರಿ ಏಕಪಕ್ಷ ಕೆಲಸ ಮಾಡ್ತಾ ಇದ್ದಾರೆ. ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಪೊಲೀಸ್ ಕಡೆಯಿಂದ ನಮ್ಗೆ ನ್ಯಾಯ ಬೇಕು. ಪೊಲೀಸರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಪೊಲೀಸ್ ನಾವು ಮನವಿ ಮಾಡ್ಕೊಳ್ತಾ ಇದೀವಿ. ಬೇಕೇ ಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ಅದೇನು ಸಮಸ್ಯೆ ಇದೆ? ಆಯ್ತು, ಬನ್ನಿ.